ನಾನು ಇವಾಗ ಪಟಾಕಿ ಹಚ್ತೀನಿ. ನಾನ್ ಹಚ್ಚಾದ್ಮೇಲೆ ನೀವ್ ಬರ್ಬೇಕು, ಓಕೆನಾ? ಎಲ್ಲ ಸಕ್ಕರಾಗಿತ್ತು, ಆದ್ರೆ ಒಂದ್ ಮಿಸ್ಟೇಕ್ ಆಗೋಯ್ತು. ಅದಕ್ಕೆ ನಾನು ಪಟಾಕಿ ಹಚ್ಚಿ ಮುಗಿದ್ಮೇಲೆ ಬನ್ನಿ ಅಂತ ಹೇಳಿದ್ರೆ ನೀವು ಮಧ್ಯದಲ್ಲೇ ಬಂದ್ಬಿಟ್ರಿ. ಏಯ್ ಸಾಕ್ ಸುಮ್ನಿರೋ. ಯಾವಾಗ್ಲೂ ಒಳ್ಳೆ ಸಣ್ಣ ಮಗು ತರ ಆಡ್ತಾನೆ. ಸುಮ್ನೆ ನಿಂತ್ಕೊಳ್ಳೋ. ಇಲ್ಲಿ ಭೂಮಿ ತಿರುಗು. ಭೂಮಿ ಭೂಮಿ ಈ ಬಟ್ಟೆಲ್ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಗೊಂಬೆ ತರ ಕಾಣಿಸ್ತಾ ಇದೀಯಾ. ಈ ಟೋಪಿ ಅಂತೂ ನಿನಗ್ ಹೇಳ್ ಮಾಡಿಸ್ದಂಗಿದೆ. ನನ್ ದೃಷ್ಟಿದೆ ಆಗ್ಬಿಡುತ್ತೆ. ಏಯ್ ಮಾ, ಆ ಟೋಪಿ ಅಲ್ಲಮ್ಮ, ಪೊಲೀಸ್ ಕ್ಯಾಪ್ ಅಂತಾರ ಅದಕ್ಕೆ. ಅಮೆರಿಕ ತುಂಡು ಇಂಗ್ಲಿಷ್ ಕ್ಯಾಪ್ ನ ಕನ್ನಡದಲ್ಲಿ ಟೋಪಿ ಅಂತಾನೆ ಹೇಳುದು. ಬಂದ್ಬಿಟ್ಟ ನನಗ್ ಹೇಳ್ಕೊಡಕ್ಕೆ. ಸುಮ್ನೆ ನಿಂತ್ಕೊಳ್ಳೋ. ದೂರ ಅಂತೂ ನೀನ್ ಆಸೆ ಪಟ್ಟಾಗೆ ಪೊಲೀಸ್ ಆಗೇ ಬಿಟ್ಟೆ ನೀನು. ಅಮ್ಮ ಹೇಗಿದ್ಯಮ್ಮ? ಚೆನ್ನಾಗಿದ್ಯಾ? ನಮ್ಗೇನ್ ಭೂಮಿ, ನಾನ್ ತುಂಬಾ ಚೆನ್ನಾಗಿದ್ದೀನಿ. ದೇವ್ರಂತ ಅಳಿಯಂದ್ರು, ಸಿಂಹದಂತ ಕುಟುಂಬ, ಅರಮನೆ ಅಂತ ಮನೆ, ಒಳ್ಳೆ ಕುಚೇಲನ್ ಪಾಲ್ಗೆ ಕೃಷ್ಣ ಪರಮಾತ್ಮನೇ ಸಿಕ್ಕಾಗಿದೆ. ನಾನು ಆಯಸ್ ಪೂರ್ತಿ ಎಲ್ಲಿ ಜೈಲಲ್ಲೇ ಕಳ್ಸ್ಬಿಡ್ತೀನೋ. ನಿಮ್ಮನ್ನೆಲ್ಲ ನೋಡಕ್ ಆಗುತ್ತೋ ಇಲ್ವೋ ಅಂತ ಕೊರಗ್ತಾ ಇದ್ದೆ ಕಣೆ. ಆದ್ರೆ ಅಳಿಯಂದ್ರು ಸಾಹಸ ಪಟ್ಟು ನನ್ನ ನಿರಪರಾಧಿಯನ್ನಾಗಿ ಸಾಬೀತ್ಪಡಿಸ್ಬಿಟ್ರು. ಅಜ್ಜಿ ಆಶೀರ್ವಾದ ಮಾಡಿ. ಚೆನ್ನಾಗಿದ್ದೀರಾ ನೀವು? ಬೆನ್ನವರೆಗೂ ಚೆನ್ನಾಗಿರ್ಲಿಲ್ಲ. ಇವತ್ ನಿನ್ನ ನೋಡಿ ಕುಡಿವಲ್ ಗೊತ್ತಾಗ್ತಾ ಇದೆ. ಶಾರದಮ್ಮ, ಓ ಹಲೋ ಮೇಡಮ್, ಕಟ್ಔಟ್ ತರ ಇಲ್ಲೇ ನಿಂತ್ಕೊಂಡಿದೀನಿ. ನನ್ನನ್ ಬಿಟ್ಟು ಆ ಸೈಡ್ ಹೋಗ್ತಾ ಇದ್ದೀರಲ್ಲ, ಏನ್ ಇಷ್ಟ ಬೇಗ ನನ್ ಮರ್ತೋದ್ರಾ? ಇದು ನನ್ನನ್ ನಾನ್ ಮರ್ತರು ನಿನ್ನಂತೂ ಮರೆಯಲ್ಲ. ಸೋ ಸ್ವೀಟ್. ಅದಕ್ಕೆ ಅಂಜು ಅಕ್ಕ, ಅಂಜು ಹೇಗಿದ್ಯಾ? ಅಂಜು ನಾನ್ ಚೆನ್ನಾಗಿದ್ದೀನಿ ಅಕ್ಕ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಸಾಹೇಬ್ರೆ, ನೀವ್ ಕೊಟ್ಟ ಮಾತನ್ನ ಉಳಿಸ್ಕೊಂಡ್ಬಿಟ್ರಿ. ನಮ್ಮನ್ನ ವಾಪಸ್ ನಿನ್ ಹತ್ರ ಕರ್ಕೊಂಡ್ ಬಂದ್ಬಿಟ್ರಿ. ತುಂಬಾ ಥ್ಯಾಂಕ್ಸ್ ಸಾಹೇಬ್ರೆ. ಇದ್ರಲ್ಲಿ ಥ್ಯಾಂಕ್ಸ್ ಹೇಳುವಂತದೇನು? ನಿಮ್ ತಾಯಿ ನಿಜಕ್ಕೂ ನಿರಪರಾಧಿ ಆಗಿತ್ತು ಅಂದ್ರೆ ನಾನು ಅವ್ರನ್ನ ಜೈಲಿಂದ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್. ಹೊರಗಡೆ ಕರ್ಕೊಂಡ್ ಬಂದ್ ಅಷ್ಟೇ. ಮಾವ, ಕಂಗ್ರಾಚುಲೇಷನ್ಸ್ ಭೂಮಿ. ಮನೆಯಿಂದ ಹೋಗಿದ್ ಬೆಳಕು ಮತ್ತೆ ವಾಪಸ್ ಮನೆಗ್ ಬಂದಂಗಾಯ್ತು. ಇನ್ನ ನೋಡಿದ್ಮೇಲೆ ಸಮಾಧಾನ ಆಯ್ತಾ ಮಗಳ? ನನಗೆ ಒಳ್ಳೆದಾಯ್ತು. ಸತ್ಯಣ್ಣ ಇಲ್ಲಿ. ಸತ್ಯಣ್ಣ, ಸರಿ ಎಲ್ರು ಭೂಮಿನ ಮಾತಾಡ್ಸಿದ್ದಾಯ್ತಲ್ಲ, ಈಗ ಒಳಕ್ ಹೋಗೋಣ. ಸರಿ ನಡಿ. ಮ್ಯಾಮ್, ನಾನು ಇಮಿಡಿಯೇಟ್ ಆಗಿ ಸ್ಟೇಷನ್ ಹೋಗ್ಬೇಕು. ಏನ್ ಕೆಲ್ಸನೋ? ನಿನ್ ಕೆಲ್ಸ ಯಾವಾಗ್ಲೂ ಇದ್ದಿದೆ. ಭೂಮಿನ ಮನೆ ತುಂಬಿಸ್ಕೋಬೇಕು. ನಡಿ ಸುಮ್ನೆ. ಅವಳಿಗೆ ಆರತಿ ಮಾಡ್ಬೇಕು. ನಡಿ ಸುಮ್ನೆ. ಅದೆಲ್ಲ ನೀವು ಮಾಡ್ಕೊಬಹುದು, ನನ್ ಕೆಲ್ಸನ್ ಬೇರೆಯವ್ರು ಮಾಡೋದಕ್ಕಾಗಲ್ಲ. ನಾನು ಹೋಗ್ತಾ ಇದ್ದೀನಿ. ಸುಮ್ನೆ ನಡಿಯೋ. ಬಾ ನೀನು. ಬಾ ಭೂಮಿ, ಬಾ ನೀನು. ಭೂಮಿ, ಬಲ್ಗಾಲಿಟ್ಟು ಒಳಗ್ ಬಾ. ಭೂಮಿ ಅತ್ತೆ, ನಿನಗ್ ಯಾವ ತೊಂದ್ರೆನೂ ಆಗ್ದೆ ಎಲ್ಲ ಒಳ್ಳೇದಾಗಿ ಯಶಸ್ವಿಯಾಗಿ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದಿನಾನೆ ನಿನ್ ಕೈಯಾರೆ ದೇವ್ರಿಗೆ ತುಪ್ಪದ ದೀಪ ಹಚ್ಚಿಸ್ತೀನಿ ಅಂತ ನಾನ್ ಹರಕೆ ಮಾಡ್ಕೊಂಡಿದ್ದೆ. ತಗೋ, ದೇವ್ರಿಗೆ ಕೈ ಮುಗ್ದು ತುಪ್ಪದ ದೀಪ ಹಚ್ಚ. ಸರಿ ಅತ್ತೆ. ಭೂಮಿ, ಅಜ್ಜಿಗೆ ಯಾವಾಗ್ಲೂ ಆರೋಗ್ಯ ಕೊಡು. ಅತ್ತೆ ಮಾವ 100 ವರ್ಷ ಚೆನ್ನಾಗಿರೋ ಹಾಗ್ ಮಾಡು. ನಿನ್ ಮೈದ್ನ ವಾರ್ಗಿತಿ ಎಲ್ರು ಒಟ್ಟಿಗೆ ಒಂದು ಕುಟುಂಬವಾಗಿ ಅನ್ಯೋನ್ಯವಾಗಿರೋ ಹಾಗ್ ಮಾಡು ಅಂತ ಬೇಡ್ಕೊಮ್ಮ. ಸರಿ ಅಮ್ಮ. ಭೂಮಿ, ನಾವೆಲ್ಲ ಕನ್ಸ್ ಮನ್ಸಲ್ಲೂ ಬಯಸಕ್ ಆಗದೆ ಇರೋಂತ ಜೀವನ ನನಗ್ ಸಿಕ್ಕಿದೆ. ಇಷ್ಟು ಒಳ್ಳೆ ಕುಟುಂಬ, ಬಂಗಾರದಂತ ಗಂಡ. ಆ ಪುಣ್ಯಾತ್ಮನ್ ಬಗ್ಗೆ ಅಂತೂ ಮಾತಾಡಕ್ ನನಗ್ ಪಸ್ಗಣೆ ಇಲ್ಲ. ಅವರು ಮೇಲ್ನೋಟಕ್ ಕಡಕ್ ಅಷ್ಟೇ, ಆದ್ರೆ ಅವ್ರ ಮನ್ಸು ಮಲ್ಲಿಗೆ ಅಷ್ಟೇ ಮೃದು. ಅವ್ರ ಕೈ ಹಿಡಿಯೋದಕ್ಕೆ ನೀನ್ ತುಂಬಾ ಅದೃಷ್ಟ ಮಾಡಿದ್ದೆ ಭೂಮಿ. ಯಾವ್ದೇ ಕಾರಣಕ್ಕೂ ಅವರಿಂದ ನೀನ್ ದೂರ ಆಗ್ಬಾರ್ದು. ಅವ್ರ ಪ್ರತಿ ಹೆಜ್ಜೆಗೂ ನೀನ್ ನೆರಳಾಗಿರ್ಬೇಕು. ಭೂಮಿ, ನೀನು ಪೊಲೀಸ್ ಆಗ್ಬೇಕು ಮಗಳೇ ಅಂತ ನಿನ್ ಕನ್ಸ್ನ ತನ್ ಕನ್ಸ್ ಮಾಡ್ಕೊಂಡಿದ್ದಂತ ನಿಮ್ಮ ಅಪ್ಪ ಏನಾದ್ರೂ ಇವತ್ತಿದ್ದಿದ್ರೆ, ಇವತ್ ನಿನ್ನ ಈ ಯೂನಿಫಾರ್ಮ್ ಅಲ್ಲಿ ನೋಡಿ ಇಂತ ಅರಮನೆಗೆ ನೀನ್ ಸೊಸೆ ಆಗಿದ್ಯಾ ಅಂತ ಗೊತ್ತಾಗಿದ್ದಿದ್ರೆ ಎಷ್ಟು ಸಂಭ್ರಮ ಪಟ್ಟಿರೋರು. ಅಮ್ಮ ಭಾಗ್ಯ, ಅಳ್ಬೇಡ ಅಮ್ಮ. ಅವಳ ಅಪ್ಪ ಎಲ್ಲಿದಾರೋ ಅದ್ರಿಂದ ಅವ್ರಿಗೆ ಆಶೀರ್ವಾದ ಕೊಡ್ತಿದ್ದಾರೆ. ನೀನು ನಿನ್ ತಂದೆ ಕನ್ಸನ್ನ ಈಡೇರಿಸ್ದೆ, ನಮ್ಮೆಲ್ರಿಗೂ ಸಂತೋಷನೇ. ಆದ್ರೆ ನಮ್ಗಳ ಕನ್ಸನ್ನ ಮರ್ತೇ ಬಿಟ್ಟಿಯಲ್ಲಮ್ಮ. ನಿನ್ ಕನ್ಸ ಏನತ್ತೆ ಅದು? ಅಕ್ಕ, ಏನಕ್ಕ ನೀನು? ಮಗು ಈಗಷ್ಟೇ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದಿದೆ, ಆಗ್ಲೇ ಮೊಮ್ಮಗು ಆಸೆ ಅಂತ ಹೇಳ್ತಿದ್ಯಲ್ಲ. ಸ್ವಲ್ಪ ದಿನ ಅವ್ಳು ಕೆಲಸ ಮಾಡ್ಲಿ, ಅದ್ರ ಅನುಭವ ಏನು ಅಂತ ಪಡ್ಕೊಳ್ಳಿ, ಆಮೇಲೆ ಮಕ್ಳು ಮರಿ ಇದ್ದಿದ್ರೆ ಅಲ್ವಾ ಭೂಮಿ? ಕರೆಕ್ಟ್ ಆಗಿ ಹೇಳಿದ್ರಿ ದೊಡ್ಡ ಸಾಹೇಬ್ರೆ. ಶ್ರವಣ, ಅಯ್ಯ, ಅದಕ್ಕೆಲ್ಲ ಆಗ್ ನೋಡ್ತಿದ್ರೆ ನನ್ನ ಜೆನ್ಸಿ ಆಲೋಚನೆ ಮಾಡೋ ರೀತಿನೇ ಆಗಲ್ವಾ? ಶೀಸ್ ಜೆನ್ಸಿ ಜನರೇಷನ್ ಗರ್ಲ್, ಏನು. ಅದಕ್ಕೆ ಆಗನ್ನಪ್ಪ, ಒಳ್ಳೆ ಒಡೆಯ ತರನೇ ನೋಡ್ತಿರಲ್ಲ ಎಲ್ಲದದು. ಅಂಡ್ ಮೋರ್ ಓವರ್, ಮಗು ಯಾವಾಗ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅನ್ನೋದು ಅವ್ರವ್ರ ವೈಯಕ್ತಿಕ ಡಿಸಿಷನ್ ಅಪ್ಪ. ಮಾಡ್ಕೊಂತಾರ ಬಿಡು. ಆದಷ್ಟು ಬೇಗ ಡಿಸೈಡ್ ಆಗ್ಬೇಕದು. ನಮ್ ಹಳ್ಳಿ ಕಡೆ ಎಲ್ಲ ಮದ್ವೆ ಆಗಿ 2 ತಿಂಗಳಿಗೆ ಏನಾದ್ರೂ ಸುದ್ದಿ ಇದ್ಯಾ ಅಂತ ಕೇಳ್ತಿರೋರು. ನೀನ್ ನೋಡಿದ್ರೆ ಮದ್ವೆ ಆಗಿ 1.5 ವರ್ಷ ಆಗಿದೆ, ಇನ್ನು ಯೋಚನೆ ಮಾಡ್ತೀನಿ, ಇನ್ನು ನೋಡ್ತೀನಿ ಅಂತಿದ್ಯಾ. ಪಾಪ ನಿನ್ನಿಂದ ನಚ್ಚಿಗೂ ತೊಂದ್ರೆ ಆಗಲ್ವಾ? ಅವ್ರಿಗ್ ಮಗು ಆಗೋದಕ್ಕೂ ನಚ್ಚಿಗೂ ಏನ್ ಸಂಬಂಧ? ದೊಡ್ಡೋನ್ಗೆ ಮಗು ಆದ್ರೆ ನಿನ್ ದಾರಿ ಕ್ಲಿಯರ್ ಆಗತ್ತೆ ಅಂತ. ಆಕ್ಚುಲಿ ಏನ್ ಗೊತ್ತಾ, ಯಾವ್ಯಾವ ವಯಸ್ಸಲ್ಲಿ ಏನೇನ್ ಆಗ್ಬೇಕು ಅದಾದ್ರೇನೆ ಚಂದ. ಈಗ್ಲೇ ಮಕ್ಳು ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ನೀವ್ ವಯಸ್ಸಾದ್ಮೇಲೆ ಮಕ್ಳು ಬೆಳೆದು ನಿಮ್ಗೆ ಆಶ್ರಯ ಆಗಿ ಕೈಗ್ ಸಿಗ್ತಾರೆ. ಎಲ್ಲಾ ಲೇಟ್ ಆಗಿ ಅಂತ ಮಕ್ಳು ಮಾಡ್ಕೊಂಡ್ರೆ ಆಮೇಲೆ ಮಕ್ಳಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ನಿಮ್ಮನ್ನ ಅಮ್ಮ ಅಂತ ಕರಿಬೇಕಾ ಇಲ್ಲ ಅಜ್ಜಿ ಅಂತ ಕರಿಬೇಕಾ ಅಂತ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಚ್ಚಿಗೆ ಅಂಜುಗೆ ಮಗು ಆದ್ರೆ ಅದು
ಸಂತೋಷ ಮಾತ್ರ ಕೊಡುತ್ತೆ. ಆದ್ರೆ ನಮ್ ಭೂಮಿ ಮಗು ಆದ್ರೆ ಸಂತೋಷದ ಜೊತೆ ನನಗ್ ಮರ್ಯಾದೆನೂ ಕೊಡುತ್ತೆ. ಅಮ್ಮ ಭಾಗ್ಯ ಅವ್ರೆ ನಿಮ್ ಮಾತ್ ಅರ್ಥ ಆಗ್ಲಿಲ್ಲ. ಆದ್ರೆ ಸಂಗೀತ ಅವ್ರೆ, ನಾನು ಜೈಲಲ್ಲಿದ್ದಾಗ ನನ್ನ ನೋಡಕ್ಕೆ ಅಂತ ನಮ್ ಸಂಬಂಧಿಕರೆಲ್ಲ ಬರೋರು. ಒಂದ್ ಗಂಡನ್ನೇ ಕೊಲೆ ಮಾಡಿರೋಳು ಇವಳು. ನಮ್ ಬಲ್ಗಕ್ಕೆಲ್ಲ ಮಸಿ ಬಳದ್ಬಿಟ್ಲು. ಇವಳೇ ಹಿಂಗೆ ಇನ್ನ ಇವಳ ಮಗಳು ಹೆಂಗೋ ಅಂತ ಅವಮಾನ ಮಾಡಿದ್ರು. ಅದೇ ಈಗ ನಮ್ ಭೂಮಿಗ್ ಮಗು ಆದ್ರೆ ಆ ಮಗುನ ಎತ್ಕೊಂಡ್ ಹೋಗ್ತೀನಿ, ಅವ್ರ ಮುಂದೆನೆ ನಿಲ್ಲಿಸ್ತೀನಿ, ತೋರಿಸ್ತೀನಿ, ನೋಡಿ ನನ್ ಮಗಳು ಇವತ್ತು ಹೇಗ್ ಬದುಕ್ತಾ ಇದ್ದಾಳೆ ಅಂತ. ಭೂಮಿ, ನಿಮ್ ಅತ್ತೆ ಆಸೆ, ನನ್ನ ಆಸೆ, ಈ ಮನೆಯವ್ರ ಎಲ್ಲರ ಆಸೆನೂ ಅಷ್ಟೇ. ಆದಷ್ಟು ಬೇಗ ಈ ಮನೇಲೊಂದ್ ತೊಟ್ಲು ತೂಗಿ ಅನ್ನೋದೆ. ನೋಡು, ಏನೋ ಅರ್ವಿಗ್ ಬರ್ದಿದ್ರು ನೀವ್ ಮಗು ನೋಡ್ಬೇಕು ಅನ್ನೋ ಆಸೆ ಇದೆ. ನೀನು ಕೆಲ್ಸ ಮಾಡ್ಬೇಡ ಅಂತ ಹೇಳ್ತಾ ಇಲ್ಲ, ನಿನ್ ಕೆಲ್ಸದ ಜೊತೆ ಸೊಸೆ ಜವಾಬ್ದಾರಿನೂ ನೀನ್ ನಿಭಾಯಿಸ್ಬೇಕು ಅಂತ ಹೇಳ್ತಾ ಇರೋದು. ಏನು ಭೂಮಿ ತಲೆ ಆಡ್ಸಿದ್ಯಾ? ಮಾತಿಗ್ ತಪ್ಪಾರ್ದು. ಸರಿ, ಸುಸ್ತಾಗಿರ್ತೀಯಾ, ಹೋಗ್ ರೆಸ್ಟ್ ಮಾಡ್. ಲಕ್ಷ್ಮಕ್ಕನ್ ಮಾತ್ ಕೇಳ್ಕೊಂಡು ನಾನ್ ಸಾಹೇಬ್ರನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ. ತಪ್ಪು ತಿಳ್ಕೊಳ್ಳೋದಲ್ದೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ಟಿದೀನಿ. ಈಗ ಮತ್ತೆ ಅವ್ರ ರೂಮ್ಗೆ ಬರೋ ಹಾಗಾಯ್ತು. ನಾನ್ ಏನ್ ಮಾಡ್ಲಿ? ಒಳಗ್ ಹೋಗೇ ಬಿಡಲ್ಲ. ಸಾಹೇಬ್ರ ರೂಮ್ ಅಲ್ಲಿ ಯಾವ ಬದಲಾವಣೆನೂ ಮಾಡಿಲ್ಲ. ನಾನ್ ಇಲ್ಲಿಂದ ಹೋಗ್ಬೇಕಾದ್ರೆ ರೂಮ್ ಹೇಗಿತ್ತು ಹೀಗೂ ಹಾಗೆ ಇದೆ. ಒಂದ್ ವೇಳೆ ನಮ್ ಸಾಹೇಬ್ರು ರೂಮ್ ಏನಾದ್ರೂ ಬದಲಾವಣೆ ಮಾಡಿದ್ರೆ ನಮ್ ಅತ್ತೆ ಸುಮ್ನೆ ಬಿಟ್ಬಿಡ್ತಿದ್ರಾ? ಒಂದ್ 2 ಕೊಟ್ಟಿರೋರು, ಅದಕ್ಕೆ ಅನ್ಸುತ್ತೆ ಸಾಹೇಬ್ರು ಹೇಗಿತ್ತು ರೂಮ್ನ ಹಾಗೆ ಇಟ್ಕೊಂಡಿದ್ದಾರೆ. ನಾನು ಭಾಗ್ಯಮ್ಮನ್ ಬಯಕೆ ಅಲ್ವಾ ಈ ಮನೆಗ್ ವಾಪಸ್ ಬಂದಿರೋದು. ಈಗ ನಾನು ಸಾಹೇಬ್ರು ಇಬ್ರು ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ಬೇಕು. ಹೇಗಪ್ಪ ಪ್ರಯಾಣ ಮಾಡೋದು? ಅಪ್ಪ ಕೃಷ್ಣ, ನೀನೇನ್ ಮಾಡ್ತಿದ್ಯಾ ಅದ್ ನಿನಗ್ ಸರಿ ಅನ್ನಿಸ್ತಿದ್ಯಾ? ಟ್ರೈನಿಂಗ್ ನೆಪದಲ್ಲಿ ಈ ಮನೆ ಬಿಟ್ಟು ಹೋಗು ಅಂತ ಹೇಳೋನು ನೀನೆ. ಭಾಗ್ಯಮ್ಮ ವಾಪಸ್ ಬಂದಿದ್ದಾಳೆ ಅಂತ ನಾನ್ ಕಿವಿ ಹಿಡ್ದು ವಾಪಸ್ ಈ ಮನೆ ಕರ್ಕೊಂಬರೋನು ನೀನೆ. ನೀನ್ ಏನ್ ಮಾಡೋದಕ್ ಹೊರಟಿದ್ಯಾ? ಸರಿ, ಈಗ ನಾನೇನ್ ಮಾಡ್ಬೇಕು ಅದನ್ನ ನೀನ್ ಹೇಳು, ಹಾಗೆ ಮಾಡ್ತೀನಿ. ನೀನ್ ತಾನೇ ಹೇಗೆ ಹೇಳ್ತಿ ಹೇಳು, ನನ್ ದಡ್ಡಿ. ಸರಿ ನೋಡಪ್ಪ ಕೃಷ್ಣ, ನಮ್ಮ ಅತ್ತೆಗೋಸ್ಕರ, ಭಾಗ್ಯಮ್ಮಂಗೋಸ್ಕರ ನಾನ್ ಇಲ್ಲೇ ಇರ್ಬೇಕು ಅನ್ನೋದಾದ್ರೆ ಬಲ್ಗಡೆಯಿಂದ ಹೂವ ಕೊಡು. ಆಗಿತ್ತೆಲ್ಲ ಆಗ್ಲಿ, ಯಾರ್ಗ್ ಏನ್ ಬೇಕಾದ್ರೂ ಆಗ್ಲಿ ಅನ್ನೋಗಿದ್ರೆ ಇರೋ ಸತ್ಯನೆಲ್ಲ ಹೇಳಿ ಈ ಮನೆಯಿಂದ ಹೋಗ್ಬೇಕು ಅನ್ನೋದ್ ನಿನ್ ನಿರ್ಧಾರ ಆದ್ರೆ ಎಡ್ಗಡೆಯಿಂದ ಹೂವ ಕೊಡು. ರೈಟೋ ರಾಂಗೋ ಅದನ್ನ ನೀನೇ ಡಿಸೈಡ್ ಮಾಡ್ಬಿಟ್ಟು ನಂಗ್ ಉತ್ತರ ಕೊಡಪ್ಪ. ಇಲ್ಲೇ ಇರುವಂತ ಏನೋ ನೀನ್ ಸೂಚನೆ ಕೊಟ್ಟೆ, ಆದ್ರೆ ಇಲ್ಲೇ ಹೇಗಿರೋದು? ನಾನೇನ್ ಸ್ವಲ್ಪ ಮಾತಾಡಿದೀನ ಸಾಹೇಬ್ರ ಹತ್ರ? ನಾನೇನ್ ಮಾಡ್ಲಿ ಈಗ? ನಾನೇನ್ ಮಾಡ್ಲಿ? ಜೋ ನಾನೇನಪ್ಪಾ ಮಾಡ್ಲಿ ಈಗ? ಧೈರ್ಯ ಮಾಡಿ ಸಾಹೇಬ್ರ ಹತ್ರ ಮಾತಾಡ್ಬಿಡ್ತೀನಿ. ಈ ಮನೇಲಿ ಇರೋದು ನನಗೆಷ್ಟು ಅನಿವಾರ್ಯನೋ ಅವ್ರಿಗೂ ಅಷ್ಟೇ ಅನಿವಾರ್ಯ. ಸಾಹೇಬ್ರ ಹತ್ರ ಮಾತಾಡ್ತೀನಿ, ಅವ್ರ ಏನ್ ಉತ್ತರ ಕೊಡ್ತಾರೆ ನೋಡೋಣ. ಹಲೋ ಸಾಹೇಬ್ರೆ, ಏನ್ ಮಾಡ್ತಿದ್ದೀರಾ? ಏನ್ ಕಾಲ್ ಮಾಡಿ? ನಾನ್ ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಏನು ನನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತದ್ದೇನಿದೆ? ಇದೇ ಅಂತಾನೆ ಕರೀತಾ ಇರೋದು. ಇವಾಗೇನ್ ನೀವು ಬರ್ತಿರೋ ಬರಲ್ವೋ? ಸರಿ ಆಯ್ತು, ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಿದ್ಯಲ್ಲ, ಸಿಗೋಣ. ಆದ್ರೆ ಎಲ್ಲಿ? ನಮ್ಮ ಮನೆ ಹತ್ರ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಸಿಗೋಣ. ಸರಿ ಬರ್ತೀನಿ. ಎಷ್ಟೊತ್ತು? ಇನ್ನೊಂದ್ 20 ನಿಮಿಷದಲ್ಲಿ ನಾನು ರೆಡಿಯಾಗಿ ಬೇಗ ದೇವಸ್ಥಾನದ ಹತ್ರ ಬರ್ತೀನಿ. ನೀವು ಬೇಗ ಬನ್ನಿ. ಸರಿ ಆಯ್ತು. ಅರ್ಥವಾಯ್ತು. ಅವಳು ಖಂಡಿತ ನಿನ್ನನ್ನ ಪ್ರಪೋಸ್ ಮಾಡೋದಕ್ಕೆ ಕರೀತಾರೆ. ನಾನ್ ಗೆಸ್ ಮಾಡ್ತಿರೋ ಪ್ರಕಾರ ಭಾಗ್ಯಮ್ಮನ್ನ ಜೈಲಿಂದ ಹೊರಗಡೆ ಕರ್ಕೊಂಡ್ ಬರ್ತಿರೋದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಮೀಟ್ ಆಗ್ತಿರ್ಬೋದು. ನಿನ್ನ ತಲೆಗೆ ಯಾವತ್ತೂ ಸಕಾರಾತ್ಮಕ ಆಲೋಚನೆಗಳು ಬರೋದೇ ಇಲ್ವಾ? ಬರೀ ಹಿತವಾದ ನಕಾರಾತ್ಮಕ ಆಲೋಚನೆಗಳು ತುಂಬಿ ತುಳುಕ್ತಿರ್ತಾವ. ಅವಳು ಕರೆದಿದ್ದಾಳಂದ್ರೆ ಏನಾದ್ರೂ ಒಂದ್ ಅರ್ಥ ಇರುತ್ತೆ. ಸುಮ್ನೆ ಹೋಗ್ಬಾತ್ಲಾಗೆ. ಈ ವಿಷಯ ಅಂತ ಹೇಳಿದ್ರೆ ನಾನು ಹೊರಡ್ತೀನಿ, ಜಾಸ್ತಿ ಟೈಮ್ ಇಲ್ಲ. ನೀವ್ ಭಾಗ್ಯಮ್ಮನ್ನ ಬಿಡಿಸಲ್ಲ ಅಂತ ಅನ್ಕೊಂಡು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ದಯವಿಟ್ಟು ನನ್ನ ಕ್ಷಮಿಸಿ. ಇದನ್ನ ಹೇಳೋದಕ್ಕೆ ಇಲ್ಲಿ ಕರೆದಿದ್ದ. ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು ನಿಮ್ ಹತ್ರ. ಏನ್? ನಿಮ್ ಹೆಂಡತಿಯಾಗೆ ಇದ್ಬಿಡ್ಲಾ ಸಾಹೇಬ್ರೆ? ನೀ ಕೊಟ್ಟ ಪ್ರೀತಿ ಕೂಡಿಡಲು